ಹೊಸ ಒಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಈ ಪೀರಿಯಡ್ನಲ್ಲಿ ಏನು ನೋಡೋಣಪ್ಪ ಅಂತಂದರೆ, ಕರ್ನಾಟಕ ಅರಣ್ಯ ಇಲಾಖೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಅರಣ್ಯ ವೀಕ್ಷಕರ ಹುದ್ದೆಗಳ ನೇರ ನೇಮಕಾತಿಯನ್ನು ಮಾಡ್ತಾಯಿದ್ದಾರೆ. ಸೊ ಇದಕ್ಕೆ ಎಕ್ಸಾಮ್ ಇರಲ್ಲ. ಸೊ ಯಾವ ರೀತಿ ಇರುತ್ತೆ, ಸೊ ಅರ್ಜಿ ಶುಲ್ಕ ಎಷ್ಟು ಮತ್ತು ಫಿಸಿಕಲ್ಲು, ಸೊ ಇದನ್ನೆಲ್ಲ ನೋಡೋಣ. ಸೊ ನೆಕ್ಸ್ಟು ನಾನ್ ಎಚ್ ಕೆ ಮತ್ತು ಎಚ್ ಕೆ ಎಷ್ಟು ಹುದ್ದೆಗಳಿದೆ ನೋಡೋಣ. ಸೊ ನಾನ್ ಎಚ್ ಕೆ ಅಂತಂದರೆ ಸ್ಥಳೀಯೇತರ ವೃಂದ ಅಂತಂದರೆ ಬೇರೆ ಕಡೆ, ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿರುತ್ತವೆ ಅಂತ ನೋಡೋಣ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಆಮೇಲೆ ನೋಡೋಣ. ಫಸ್ಟ್ಗೆ ಹುದ್ದೆ ಹೆಸರನ್ನು ನೋಡೋದಾತಂದರೆ ಅರಣ್ಯ ವೀಕ್ಷಕ. ಸೊ ಗ್ರೂಪ್ ಡಿಯಲ್ಲಿ ಬರುತ್ತೆ. ಸೊ ಗ್ರೂಪ್ ಡಿ. ಸೊ ಒಟ್ಟು ಹುದ್ದೆಗಳು 775 ಹುದ್ದೆಗಳು, 750 ಹೊಸ ಹುದ್ದೆಗಳು, 700 ಸ್ಥಳೀಯೇತರ ಪ್ಲಸ್ 50 ಕಲ್ಯಾಣ ಕರ್ನಾಟಕ ಹುದ್ದೆಗಳದಾವ, ಪ್ಲಸ್ 20 ಬ್ಯಾಕ್ಲಾಗ್ ಹುದ್ದೆಗಳು ಅಂತಂದರೆ ಹಿಂದಿನ ಹುದ್ದೆಗಳಿರ್ತಾವೆ. ಸೊ ಆ ರೀತಿ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಸೊ ವಿದ್ಯಾರ್ಥಿಯನ್ನು ನೋಡೋದಾದರೆ SSLC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ. ಸೊ ನೆಕ್ಸ್ಟು ಕನಿಷ್ಠ 18 ವರ್ಷ ತುಂಬಿರಬೇಕು. ಸೊ ಗರಿಷ್ಠ ಸ್ವಲ್ಪ ನೋಡಿಲ್ಲ, ಸೊ ನಾನು ನಿಮಗೆ PDF ಕೊಡ್ತೀನಿ. ಸೊ ಅದರಲ್ಲಿರುತ್ತೆ 18 ವರ್ಷ ಮೇಲ್ಪಟ್ಟವರು ಸೊ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇನ್ನು ವೇತನ ಶ್ರೇಣಿ, ಸೊ ನೀವೆಲ್ಲ ಕಾಯೋದು ಸ್ಯಾಲ್ರಿ ಎಷ್ಟಿರಬೇಕು, ತಿಂಗಳಿಗೆ ಇಷ್ಟೇ ಇರಬೇಕು ಅನ್ನೋದು ಒಬ್ಬೊಬ್ಬರದ್ದು ಕಂಡೀಷನ್ ಇರುತ್ತೆ. ಅಂದರೆ ಮಾತ್ರ ನಾನು ಜಾಬ್ ಮಾಡ್ತೀನಿ ಅವರಿಗೆ. ಸೊ ಇಲ್ಲಿ ಸ್ಯಾಲ್ರಿ ಅಂದರೂ ಚೆನ್ನಾಗಿದೆ. 27,500ರಿಂದ 46,675 ರೂಪಾಯಿವರೆಗೂ ನಿಮಗೆ ಹಣ ಬರುತ್ತೆ, ಸ್ಯಾಲ್ರಿ ಬರುತ್ತೆ. ಸೊ ಇನ್ಕ್ಲೂಡಿಂಗ್ ಇನ್ನೂ GST ಇದು PF ಅದು ಇದು ಎಲ್ಲ ಸೇರಿ ತುಂಬ ಆಗುತ್ತೆ. ಮತ್ತು ಇನ್ನೂ ಹಲವಾರು ಭತ್ಯೆಗಳಿರ್ತವೆ. ಸೊ ಅವು ಕೂಡ ಆ್ಯಡ್ ಆಗುತ್ತೆ. ಸೊ ಓಕೆ. ಆಯ್ಕೆ ದೈಹಿಕ ಅರ್ಹತೆ, ದೈಹಿಕ ತಾಳ್ಮೆ ಪರೀಕ್ಷೆ ಮತ್ತು ನಿಯಮಾನುಸಾರ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಮಾಡಲಾಗ್ತದೆ. ಅಂತಂದರೆ SSLC ಮಾರ್ಕ್ಸ್ ಅಂಕಗಳಲ್ಲಿ ಸೊ ಎಷ್ಟು ಮಾರ್ಕ್ಸ್ ಬಿದ್ದಿರುತ್ತಲ್ಲ, ಸೊ SSLCಯಲ್ಲಿ ನಿಮ್ಮ ಪರ್ಸೆಂಟೇಜ್ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಅನಿಸುತ್ತೆ. ಯಾಕಂತಂದರೆ ಸೊ ಈಗ ಓದಿ ಜಾಬ್ ಮಾಡಬೇಕು ಅನ್ನೋರಿಗೆ ಇದು ಸ್ವಲ್ಪ ಕಷ್ಟ. ಸೊ ಬೇಸರ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಸೊ ಎಷ್ಟೋ ದಿನಗಳ ಕಾಲ ಓದಿರ್ತೀರ. ಸೊ ಈಗ ಮೆರಿಟ್ ಮೇಲೆ ಕಳೆದ್ರೆ ಸೊ ಮೆರಿಟ್ ಯಾವುದೋ ರೀತಿ ಒಬ್ಬೊಬ್ರದ್ದು ಆಗಿರುತ್ತೆ. ಸೊ ಸ್ಟಡಿ ಮಾಡಿ ಆದವ್ರದ್ದು ಆಗಿರುತ್ತೆ. ಸೊ ನೆಕ್ಸ್ಟು ಸ್ಟಡಿ ಮಾಡದೆ ಸ್ಕೋರ್ ಜಾಸ್ತಿ ಆದವರು ಇರ್ತಾರೆ. ಆದರೆ ಸ್ಟಡಿ ಮಾಡಿದವ್ರದ್ದು ಒಮ್ಮೆ ಏನಾಗಿರುತ್ತೆ, ಸೊ ಸ್ಕೋರ್ ಕಮ್ಮಿ ಆಗಿರುತ್ತೆ. ಸೊ ಇಲ್ಲಿ ಇವರಿಗೆ ಹೊರತಕ್ಕೊಂಡಿರುತ್ತೆ. ಆಯಿತಾ. ಸೊ ನೆಕ್ಸ್ಟ್ ಒಂದು ನೋಡೋದಾದರೆ, ಸೊ ನೆಕ್ಸ್ಟು ಅರ್ಜಿ ಶುಲ್ಕದ ವಿವರ ನೋಡೋದಾದರೆ, ಸಾಮಾನ್ಯ 2A 2B 3A ಮತ್ತು 3B ಪುರುಷರಿಗೆ ಎಷ್ಟಿದೆ, 200 ರೂಪಾಯಿ. ಆಮೇಲೆ SC ST ಪ್ರವರ್ಗ 1 ಪುರುಷರಿಗೆ 100 ರೂಪಾಯಿ ಇದೆ. ಸೊ ಎಲ್ಲ ಪ್ರವರ್ಗದ ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳಿಗೆ ಎಷ್ಟಿದೆಪ್ಪ ಅಂತಂದರೆ 50 ರೂಪಾಯಿ. ಮತ್ತು ಸಾಮಾನ್ಯ OBCದವರಿಗೆ 100 ರೂಪಾಯಿ ಇದೆ. ಓಕೆ. ಸೊ ನೆಕ್ಸ್ಟು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಶುಲ್ಕದ ವಿನಾಯಿತಿನ ನೀಡಲಾಗುತ್ತೆ. ಮತ್ತು ವೃತ್ತವಾರು ಅಂತಂದರೆ ವಿಭಾಗವಾರು ಹುದ್ದೆಗಳ ವಿವರನ ನೋಡೋಣ. ಸೊ ಬೆಂಗಳೂರಲ್ಲಿ ಸ್ಥಳೀಯ ವೃಂದ ನಾನ್ ಎಚ್ ಕೆಯಲ್ಲಿ 70 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 0. ಸೊ ಯಾವುದೇ ಹುದ್ದೆ ಇಲ್ಲ ಇಲ್ಲಿ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಳೀಯೇತರ ವೃಂದ ಇದೆ. ಸೊ ನಾನ್ ಎಚ್ ಕೆಯಲ್ಲಿ 70 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ನೆಕ್ಸ್ಟು ಬೆಳಗಾವಿಯಲ್ಲಿ ನೋಡ್ಬೋದು, ನಾನ್ ಎಚ್ ಕೆಯಲ್ಲಿ 42, ಕಲ್ಯಾಣ ಕರ್ನಾಟಕದಲ್ಲಿ 0 ಇದೆ. ಸೊ ಓಕೆ. ಬಳ್ಳಾರಿಯಲ್ಲಿ 17. ಸೊ ಮತ್ತು ಎಚ್ ಕೆಯಲ್ಲಿ 46 ಹುದ್ದೆಗಳು, ಟೋಟಲ್ 63 ಹುದ್ದೆಗಳು. ಓಕೆ. ನೆಕ್ಸ್ಟು ಚಾಮರಾಜನಗರ. ಸೊ ಎಚ್ ಕೆಯಲ್ಲಿ 169, ನಾನ್ ಎಚ್ ಕೆಯಲ್ಲಿ 169, ಎಚ್ ಕೆಯಲ್ಲಿ ಏನೂ ಇಲ್ಲ. ಸೊ ಟೋಟಲ್ ಹುದ್ದೆಗಳು 169. ಓಕೆ. ಚಿಕ್ಕಮಗಳೂರಲ್ಲಿ ನೋಡೋದಾದರೆ ನಾನ್ ಎಚ್ ಕೆಯಲ್ಲಿ 56, ಎಚ್ ಕೆಯಲ್ಲಿ 0. ಓಕೆ. ಯಾವುದೇ ರೀತಿ ಹುದ್ದೆಗಳಿಲ್ಲ ಎಚ್ ಕೆಯಲ್ಲಿ. ಸೊ ಧಾರವಾಡದಲ್ಲಿ ನೋಡೋದಾದರೆ ನಾನ್ ಎಚ್ ಕೆಯಲ್ಲಿ 12 ಹುದ್ದೆಗಳು ಮತ್ತು ಎಚ್ ಕೆಯಲ್ಲಿ 0 ಹುದ್ದೆಗಳು. ಅಂತಂದರೆ ಯಾವುದೇ ರೀತಿ ಹುದ್ದೆ ಇಲ್ಲ, ಟೋಟಲ್ 12 ಹುದ್ದೆಗಳು. ಓಕೆ. ಸೊ ನೆಕ್ಸ್ಟು ಹಾಸನದಲ್ಲಿ ನೋಡೋದಾದರೆ 30 ನಾನ್ ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ, ಟೋಟಲ್ 30 ಪೋಸ್ಟ್ಗಳು. ಸೊ ಕೆನರಾ ನಾನ್ ಎಚ್ ಕೆಯಲ್ಲಿ 60 ಮತ್ತು ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ, ಟೋಟಲ್ 60. ಸೊ ಕೊಡಗುನಲ್ಲಿ 32 ನಾನ್ ಎಚ್ ಕೆ ಹುದ್ದೆಗಳು, ಟೋಟಲ್ 32, ಮತ್ತು ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ. ಸೊ ಕಲಬುರಗಿಯಲ್ಲಿ ನಾನ್ ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆ ಇಲ್ಲ, ಆದರೆ ಎಚ್ ಕೆಯಲ್ಲಿ 4 ಹುದ್ದೆಗಳಿದ್ದಾವೆ. ಸೊ ನೆಕ್ಸ್ಟು
ಮಂಗಳೂರಿನಲ್ಲಿ 54 ನಾನ್ ಎಚ್ ಕೆ ಹುದ್ದೆಗಳಿದ್ದಾವೆ. ಸೊ ನಾನ್ ಎಚ್ ಕೆ ಹುದ್ದೆಗಳು ಮಂಗಳೂರಿನಲ್ಲಿ 54 ಮತ್ತು ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ. ಟೋಟಲ್ ಪೋಸ್ಟ್ 54. ಓಕೆ. ಮೈಸೂರಿನಲ್ಲಿ 120 ನಾನ್ ಎಚ್ ಕೆ ಹುದ್ದೆಗಳು ಮತ್ತು ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ. ಟೋಟಲ್ ಪೋಸ್ಟ್ 120. ಸೊ ಶಿವಮೊಗ್ಗದಲ್ಲಿ 38 ಹುದ್ದೆಗಳಿದ್ದಾವೆ ನಾನ್ ಎಚ್ ಕೆಯಲ್ಲಿ. ಅದೇ ರೀತಿ ಎಚ್ ಕೆಯಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ. ಸೊ ಟೋಟಲ್ ಪೋಸ್ಟ್ 38. ಸೊ ಒಟ್ಟು ಹುದ್ದೆಗಳು 750 ಪ್ಲಸ್ ಇದೆ. ಓಕೆ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ಸೇರಿಸಲಾಗಿದೆ. ಓಕೆ. ಸೊ ಅಪ್ಲಿಕೇಶನ್ನ ಹಾಕೋರು ಹಾಕ್ಕೊಳ್ಳಿ. ಸೊ ಸ್ಟಡಿ ಮಾಡಲಿ ಮಾಡದೇ ಇರಲಿ. ಸೊ ಇದಕ್ಕೆ ಸ್ಟಡಿನೇ ಇಂಪಾರ್ಟೆಂಟ್ ಇಲ್ಲ. ಸೊ ಪರ್ಸೆಂಟೇಜ್ ಮೇಲೆ ಇದೆ. ಸೊ ನೋಡಿ ನಿಮ್ಮ ಪರ್ಸೆಂಟೇಜ್ ಸ್ವಲ್ಪ ಚೆನ್ನಾಗಿದ್ದರೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಏನೋ ನಿಮ್ಮ ಲಕ್ಕು. ಸೊ ಎಷ್ಟೋ ಇದ್ದರೂ ಹಾಕ್ಕೊಳ್ಳಿ. 70+ ಹಾಕ್ಬೋದು. ಯಾಕಪ್ಪ ಅಂತಂದರೆ ಏನೋ ಒಂದು ಚಾನ್ಸ್ ಇರ್ಬೋದು. ಸೊ ಯಾರು ಅಲ್ಲಿ ಅಪ್ಲಿಕೇಶನ್ ಹಾಕಿದೆ ಸೊ ನೀವು ಅಷ್ಟೇ ಹಾಕಿದರೆ ಸೊ ನಿಮ್ಮ ಲಕ್ ಮೇಲೆ ಆದರೂ ಆಗ್ಬೋದು. ದಯವಿಟ್ಟು ಯಾರೂ ಬಿಡಬೇಡಿ, ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಸೊ ಅಪ್ಲಿಕೇಶನ್ ಫೀಸ್ ಏನು ತುಂಬ ಇಲ್ಲ. ಸೊ 100-200 ಇದೆ. ಸೊ ಹಾಕ್ಕೊಂಡು ನೋಡಿ. ಸೊ ಯಾರೂ ವರಿ ಮಾಡ್ಕೋಬೇಡಿ. ಸೊ ಇದ್ರ ಬಗ್ಗೆ ಏನು ಯಾರು ಧ್ವನಿ ಎತ್ತಾರೆ ಇಲ್ಲೋ ಗೊತ್ತಿಲ್ಲ. ಸೊ ನೋಡಬೇಕು ಅಂತಂದರೆ ಎಕ್ಸಾಮ್ ಮಾಡಿ ವೇಕೆನ್ಸಿನ ತುಂಬ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ವಿತೌಟ್ ಎಕ್ಸಾಮ್ ತೊಗೊಂಡಿದ್ದಾರೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಇರಲಿ ನೋಡೋಣ. ಒಟ್ಟು ಎಲ್ಲರಿಗೂ ಯಾವುದೋ ಒಂದು ಜಾಬ್ ಸಿಗಲಿ. ಒಟ್ಟು ಎಲ್ಲರಿಗೂ ಸಿಗಲಿ. ಆಲ್ ದಿ ಬೆಸ್ಟ್. ಓಕೆ, ಬಾಯ್.